ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲವನ್ನು ಬಲ್ಲ ಸಕಲ ಗುಣ ಸಂಪನ್ನರೆಂದು ಮಾನವರಿಗೆ ಕರೆಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವೇ ಸರಿ. ಯಾರು ಪರಿಪೂರ್ಣರಾಗಲಾರರು. ಹಾಗೆಯೇ ಸಮಯ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಬಾಲ್ಯದಲ್ಲೇ ಮಂದಬುದ್ಧಿ ಎನಿಸಿಕೊಂಡವರು ಮುಂದೆ ಚುರುಕು ಬುದ್ಧಿಯವರಾಗಬಹುದು. ಚುರುಕಿನವರು ಬುದ್ಧಿಹೀನರು, ಸೋಮಾರಿಗಳು ಆಗಬಹುದು. ಉತ್ಸಾಹಿಯಾಗಿದ್ದವ ನಿರುತ್ಸಾಹಿಯಾಗಬಹುದು. ಅಂತೆಯೇ ಅರೆ ಹುಚ್ಚನಂತೆ ಕಾಣಿಸುತ್ತಾ ಅಪ್ರಯೋಜಕನೆನಿಸಿದವನೊಳಗೆ ಆತ್ಮಜ್ಞಾನ ತುಂಬಿದ್ದು ಮುಂದೆ ಸಮಾಜೋದ್ಧಾರಕನಾಗಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಪುರಾಣದೊಳಗೆ ಭರತ ಮುನಿಯ ಚರಿತ್ರೆ ಇದೆ. ಭರತ ಮುನಿ ಎಂಬ ಮಹಾಋಷಿಯು ತನ್ನ ಬಾಲ್ಯದಲ್ಲೇ ಜಡಭರತನೆಂದು ಕರೆಸಿಕೊಂಡಿದ್ದ. ಈತನೊಳಗೆ ಬ್ರಹ್ಮಜ್ಞಾನ, ಆಧ್ಯಾತ್ಮ ತತ್ವ ತುಂಬಿಕೊಂಡಿತ್ತು. ಅಷ್ಟಕ್ಕೂ ಈ ಜಡಭರತ ಯಾರು? ಆತನಿಂದಾದ ಸಾಧನೆ ಎಂಥದ್ದು? ಪೌರಾಣಿಕ ಕಥೆ ಜಡ ಭರತನ ಕುರಿತಾಗಿ ಉಲ್ಲೇಖಿಸುವುದೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೆ ಅಂಗಿರಸ ಗೋತ್ರದಲ್ಲಿ ಒಬ್ಬ ಬ್ರಾಹ್ಮಣ ಶ್ರೇಷ್ಠನಿದ್ದ. ಆತನಿಗೆ 2 ಹೆಂಡತಿಯರು. ಹಿರಿ ಹೆಂಡತಿಯಲ್ಲಿ ಸದ್ಗುಣ ಸಂಪನ್ನರಾದ 9 ಮಂದಿ ಪುತ್ರರಿದ್ದರೆ ಕಿರಿ ಮಡದಿಯಲ್ಲಿ ಒಬ್ಬ ಮಗನೂ ಒಬ್ಬ ಮಗಳೂ ಇದ್ರು. ಕಿರಿ ಹೆಂಡತಿಯ ಈ ಮಗನು ಹಿರಿ ಹೆಂಡತಿಯ ಮಕ್ಕಳಂತೆ ಬುದ್ಧಿವಂತನೆನಿಸಲಿಲ್ಲ. ಕೆಲವೊಮ್ಮೆ ಹುಚ್ಚನಂತೆಯೇ ಕೆಲವೊಮ್ಮೆ ಮೂಕನಂತೆಯೂ ಅಂತರ್ಮುಖಿಯಾಗಿಯೇ ತನ್ನಲ್ಲಿ ಏನೋ ಚಿಂತಿಸುತ್ತಾ ಕಾಲ ಕಳೆಯುತ್ತಿದ್ದ. ತಂದೆಯು ಈತನಿಗೆ ಭರತನೆಂದು ನಾಮಕರಣ ಮಾಡಿದ್ರು. ಹಿರಿಯ ಅಣ್ಣಂದಿರು ಇತರರು ಅವನನ್ನ ಜಡ ಭರತನೆಂದು ಕರೆಯತೊಡಗಿದ್ರು. ತೋರಿಕೆಗೆ ಇತರ ಮಕ್ಕಳಂತೆ ಕಾಣದಿದ್ದರೂ ಕೂಡ ತಂದೆಯು ಉಳಿದ ಮಕ್ಕಳಲ್ಲಿ ತೋರುವಂತೆಯೇ ಪ್ರೀತಿ ತೋರಿ ಸಾಕುತ್ತಿದ್ರು. ಉಪನಯನಾದಿ ಬ್ರಾಹ್ಮಣ ಸಂಸ್ಕಾರಗಳೆಲ್ಲವನ್ನೂ ಮಾಡ್ತಾರೆ. ಪುತ್ರನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕೆಂದು ವೇದಾಧ್ಯಯನ, ವ್ರತ, ನಿಯಮ ಮುಂತಾದ ಬ್ರಹ್ಮಚರ್ಯಾಶ್ರಮದ ಅವಶ್ಯಕ ನಿಯಮಗಳನ್ನ ಕಲಿಸುತ್ತಲೇ ಇದ್ದ. ಹೀಗಿರುವಾಗ ತಂದೆ ಕಾಲವಶರಾಗ್ತಾರೆ. ಪತಿಯೊಂದಿಗೆ ಸತಿ ಸಹಗಮನ ಮಾಡ್ತಾಳೆ. ಇದರಿಂದಾಗಿ ಜಡ ಭರತ ತಬ್ಬಲಿಯಾದ. ಭರತನ ಒಡ ಹುಟ್ಟಿದವರು ಆತನಿಗೆ ಓದು ಬರಹ ಕಲಿಸುವ ಆಸಕ್ತಿಯನ್ನು ತೋರಲಿಲ್ಲ. ಬದಲಾಗಿ ತಮ್ಮನನ್ನ ಹುಚ್ಚ, ಮೂರ್ಖ, ಅಪ್ರಯೋಜಕ ಎಂದು ಹೀಯಾಳಿಸಿ ಮಾತನಾಡ್ತಿದ್ರು. ಕಂಡವರು ತಮ್ಮ ಕೆಲಸಗಳನ್ನ ಭರತನಲ್ಲಿ ಹೇಳಿ ಪುಕ್ಕಟೆ ಮಾಡಿಸ್ತಿದ್ರು. ಭರತನಿಗೆ ಮಾನ ಮಾಪನದ ಪ್ರಶ್ನೆಯೇ ಇರಲಿಲ್ಲ. ಯಾರೇ ಹೇಳಿದ್ರೂ ತನ್ನಿಂದಾಗುವ ಕೆಲಸವನ್ನ ಪೂರೈಸಿಕೊಡುತ್ತಿದ್ದ. ಅವರು ಕೊಟ್ಟದ್ದು ಅಮೃತವೆಂದು ಭಾವಿಸಿ ಭರತನ್ನು ತಿಂದು ಹೊಟ್ಟೆ ಹೊರೆಯುತ್ತಿದ್ದ. ಹೀಗಿರುವಾಗ ಆ ಊರಿನ ಕಳ್ಳರ ನಾಯಕನಿಗೆ ಮಕ್ಕಳಿಲ್ಲವೆಂದು ಕಳ್ಳ ಪುತ್ರ ಕಾಮನೆಗಾಗಿ ಭದ್ರಕಾಳಿಗೆ ನರಬಲಿ ಕೊಡಬೇಕೆಂದು ಸಂಕಲ್ಪವಾಯಿತು. ಕಳ್ಳರ ಗುಂಪಿನ ನಾಯಕ ಸೇವಕರು ನರಬಲಿ ಕೊಡುವುದಕ್ಕಾಗಿ ತಂದಿದ್ದ ಮನುಷ್ಯ ರೂಪಿ ಪಶುವು ಇದ್ದಕ್ಕಿದ್ದಂತೆ ತಪ್ಪಿಸಿಕೊಂಡು ಹೋಗುತ್ತೆ. ಸೇವಕರು 4 ದಿಕ್ಕುಗಳಲ್ಲಿ ಹುಡುಕುತ್ತಾ ಹೋದ್ರು. ಆಗ ಅಕಸ್ಮಾತ್ತಾಗಿ ಹೊಲವನ್ನ ಕಾಯುತ್ತಿದ್ದ ಭರತನನ್ನ ಕಾಣ್ತಾರೆ. ದಷ್ಟಪುಷ್ಟವಾಗಿದ್ದ ಈತನನ್ನ ಚಂಡಿಕಾ ದೇವಿಯ ಆಲಯಕ್ಕೆ ಎಳೆತಂದ್ರು. ಭರತನಿಗಾದರೂ ಇದಾವುದರ ಪರಿವೆಯೂ ಇರಲಿಲ್ಲ. ಸ್ವತಃ ಸಿದ್ಧವಾದ ಜ್ಞಾನಾನಂದ ಸ್ವರೂಪವಾದ ಆತ್ಮಜ್ಞಾನವು ಆತನಲ್ಲಿದ್ದುದರಿಂದ ದೇಹಾಭಿಮಾನದ ಲವಲೇಶವು ಆತನಲ್ಲಿರಲಿಲ್ಲ. ಅವನು ಭಗವಂತನ ಸ್ಮರಣೆಯಲ್ಲಿಯೇ ಇದ್ದ. ದರೋಡೆಕೋರನ ಪುರೋಹಿತನು ದೇವಿ ಮಂತ್ರಗಳಿಂದ ಅಭಿಮಂತ್ರಿಸಿ ಒಂದು ಹರಿತ ಖಡ್ಗವನ್ನೆತ್ತಿದ. ಭರತನ ಬ್ರಹ್ಮ ತೇಜಸ್ಸಿನ ತಾಪವು ತುಂಬಿ ಭದ್ರಕಾಳಿಯು ಇದ್ದಕ್ಕಿದ್ದಂತೆ ಮೂರ್ತಿಯನ್ನ ಒಡೆದು ಪ್ರಕಟವಾದಳು. ಪುರೋಹಿತನು ಇನ್ನೇನು ರುಂಡವನ್ನ ಕತ್ತರಿಸಬೇಕೆನ್ನುವಷ್ಟರಲ್ಲಿ ದೇವಿಯು ಭಯಂಕರ ರೂಪದಿಂದ ಅಟ್ಟಹಾಸಗೈಯುತ್ತಾ ಖಡ್ಗವನ್ನ ಅವನ ಕೈಯಿಂದ ಕಿತ್ತೊಗೆದು ಭರತನನ್ನುಳಿದು ಇತರ ಪಾಪಿಗಳೆಲ್ಲರ ತಲೆಯನ್ನ ಕಡಿದು ಬಿಟ್ಲು. ಮಹಾಪುರುಷರಿಗೆ ಅತ್ಯಾಚಾರ, ಅನಾಚಾರವೆಸಗಿದ್ರೆ ಅದು ಮಾಡಿದವರ ಮೇಲೆಯೇ ತಿರುಗಿ ಬೀಳುತ್ತದೆ ಎಂಬುದು ಇಲ್ಲಿ ಸತ್ಯವಾಗಿತ್ತು. ಇದರ ಕುರಿತಾಗಿ ಮತ್ತೊಂದು ಕಥಾನಕವಿದೆ. ಪುಲಹಾಶ್ರಮ ಪವಿತ್ರ ಸ್ಥಳ. ಗಂಡಕ್ಕಿ ನದಿ ಹರಿಯುವ ಈ ಸ್ಥಳದಲ್ಲಿ ಸಾಕಷ್ಟು ಸಾಲಿಗ್ರಾಮ ಶಿಲೆಗಳೇ ತುಂಬಿರುವುದರಿಂದ ಇದು ಹರಿಕ್ಷೇತ್ರ ಎಂದು ವಿಖ್ಯಾತವಾಗಿತ್ತು. ರಾಜ್ಯಭಾರ ಅಷ್ಟಾಗಿ ಹಿಡಿಸದೆ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಇನ್ನು ಯೌವನಾವಸ್ಥೆಯಲ್ಲಿಯೇ ಜಡಭರತ ಪಾರಮಾರ್ಥಿಕ ಚಿಂತನೆಯಲ್ಲಿ ಮುಳುಗಿ ಪುಲಹಾಶ್ರಮಕ್ಕೆ ಬಂದು ಗಂಡಕ್ಕಿ ನದಿಯ ತೀರದಲ್ಲಿ ತಪೋನಿರತನಾದ. ಒಂದು ದಿನ ಹೀಗೆಯೇ ತಪೋನಿರತನಾಗಿರುವ ಸಮಯದಲ್ಲಿ ಒಂದು ಗರ್ಭಿಣಿ ಜಿಂಕೆ ನೀರು ಕುಡಿಯಲೆಂದು ನದಿಯ ತೀರಕ್ಕೆ ಬಂತು. ಅದೇ ವೇಳೆಗೆ ಅತಿ ಸನಿಹದಲ್ಲಿ ಸಿಂಹದ ಗರ್ಜನೆಯ ದನಿಯನ್ನು ಆಲಿಸಿತು. ಗಾಬರಿಗೊಂಡ ಅದು ನೀರನ್ನ ಕುಡಿಯದೆ ಮೇಲಕ್ಕೆ ಹಾರಿ ನದಿಯ ಜಾಗದಿಂದ ಆಚೆ ಓಡಿ ಹೋಗಲು ಪ್ರಯತ್ನಿಸುವಾಗ ಗರ್ಭಸ್ರಾವವಾಗಿ ಮರಿ ಹೊಳೆಯಲ್ಲಿ ಬಿತ್ತು. ಜಪದಲ್ಲಿ ಕುಳಿತಿದ್ದ ಭರತ ಮುನಿ ಹೊಳೆಯಲ್ಲಿ ತೇಲಿ ಹೋಗುತ್ತಿದ್ದ ಜಿಂಕೆ ಮರಿಯನ್ನ ಕಂಡ. ಸ್ವಭಾವತಃ ದಯಾದ್ರನೆನಿಸಿದ್ದ ಆತ ಅದನ್ನ ನೀರಿನಿಂದ ಮೇಲಕ್ಕೆತ್ತಿ ತನ್ನ ಆಶ್ರಮಕ್ಕೆ ಕರೆತಂದ. ತಾನೇ ಅದನ್ನ ಪ್ರೀತ್ಯಾಧಾರದಿಂದ ಸಾಕತೊಡಗಿದ. ತನಗೆ ಕೊನೆಗಾಲ ಸಮೀಪಿಸುತ್ತಿದ್ದಾಗಲೂ ಆತನಿಗೆ ಈ ಜಿಂಕೆ ಮರಿಯ ಯೋಗಕ್ಷೇಮದ ಚಿಂತೆಯೇ ಕಾಡುತ್ತಿತ್ತು. ಅದೇ ಚಿಂತೆಯಲ್ಲಿ ಪ್ರಾಣ ಬಿಟ್ಟ. ಆತ ಮರುಜನ್ಮದಲ್ಲಿ ಜಿಂಕೆ ಮರಿಯ ಜನ್ಮವನ್ನೇ ತಾಳಿದ.
ಈಗಲೂ ಅವನಿಗೆ ಹಿಂದಿನ ಜನ್ಮದ ನೆನಪುಗಳು ಕಾಡುತ್ತಿದ್ವು. ಅರೆ ಹುಚ್ಚನಂತೆ ಕಾಣುತ್ತಿದ್ದ ಮಾತುಗಳು ಹಾಗೆಯೇ ಇದ್ವು. ದಿಕ್ಕಿಲ್ಲದವನಂತೆ ಜಿಂಕೆಯ ರೂಪದಲ್ಲಿಯೇ ಅಲೆದಾಡತೊಡಗಿದ. ಹೀಗೆಯೇ ಅಲೆದಾಡುತ್ತಾ ಬರುತ್ತಿದ್ದಾಗ ಒಬ್ಬ ಶೂದ್ರ ನಾಯಕನ ಕಡೆಯವರು ಇವನನ್ನ ಹಿಡಿದ್ರು. ಆ ನಾಯಕನಿಗೆ ಒಂದು ಗಂಡು ಮಗು ಜನಿಸಿತ್ತು. ಅವನು ತನಗೆ ಗಂಡು ಮಗು ಆದ್ರೆ ಕಾಳಿದೇವಿಗೆ ಒಬ್ಬ ಮನುಷ್ಯನನ್ನ ಬಲಿ ಕೊಡುವುದಾಗಿ ಹರಸಿಕೊಂಡಿದ್ದ. ಈಗ ಈ ಜಡಭರತನನ್ನೇ ಕಾಳಿಗೆ ಬಲಿ ಕೊಡಲು ಆ ನಾಯಕ ಕರೆದೊಯ್ದ. ಕಾಳಿ ಮಾತೆಯ ವಿಗ್ರಹದ ಮುಂದೆ ತಂದು ನಿಲ್ಲಿಸಲಾಯಿತು. ಕಡಿಯಲೆಂದು ಕತ್ತಿ ಮೇಲಕ್ಕೆತ್ತುತ್ತಿದ್ದಂತೆ ಮಾತೆಯು ಉದ್ರೇಕಗೊಂಡು ನಾಯಕನ ತಲೆಯನ್ನ ಕತ್ತರಿಸಿ ಹಾಕ್ತಾಳೆ. ಇದು ಕಥೆಯ ಮತ್ತೊಂದು ರೂಪ. ಇನ್ನು ಜಡಭರತ ಮುನಿಯು ಮುಂದೆ ಬರುತ್ತಿದ್ದಾಗ ಸಿಂಧು ಸೌವೀರ ದೇಶದ ಒಡೆಯ ರಹುಗಣ ರಾಜನು ಪಲ್ಲಕ್ಕಿಯನ್ನೇರಿ ಹೋಗುತ್ತಿದ್ದಾಗ ದೈವ ವಶಾತ್ ಜಡಭರತನು ಕಾಣಲು ಸಿಕ್ಕಿದ. ಗಟ್ಟಿಮುಟ್ಟಾದ ಈತನ ಅಂಗಾಂಗಗಳು ಎತ್ತು ಕತ್ತೆಗಳಂತೆ ಭಾರವನ್ನ ಹೊರಲು ಯೋಗ್ಯವಾಗಿವೆ ಎಂದೆನಿಸಿ ರಹುಗಣನು ಇತರ ಸೇವಕರಿಗೆ ಜೊತೆಯಲ್ಲಿ ಪಲ್ಲಕ್ಕಿಗೆ ಹೆಗಲು ಕೊಡಲು ಬಲಾತ್ಕಾರವಾಗಿ ಹಿಡಿದು ತಂದು ಪಲ್ಲಕ್ಕಿಯನ್ನ ಹೊರಿಸಿಬಿಟ್ಟ. ಭರತನು ಏನನ್ನೂ ಮರು ಮಾತನಾಡದೆ ಪಲ್ಲಕ್ಕಿಯನ್ನ ಹೊತ್ತ. ಆದರೆ ಇತರ ಸೇವಕರ ಜೊತೆಯಲ್ಲಿ ಭರತನ ನಡಿಗೆ ಮಂದವಾಗಿತ್ತು. ಕಾರಣ ತನ್ನ ಕಾಲ್ತುಳಿತಕ್ಕೆ ಸಿಕ್ಕಿ ಯಾವ ಜೀವಿಯೂ ಹಿಂಸೆಗೊಳಗಾಗಬಾರದೆಂದು ಜಾಗ್ರತೆಯಿಂದ ನಡೆಯುತ್ತಿದ್ದ. ಆದರೆ ಬೇರೆ ಸೇವಕರ ಜೊತೆಗೆ ಇವನ ನಡಿಗೆ ಸರಿ ಹೋಗದೆ ಪಲ್ಲಕ್ಕಿ ಅಡ್ಡಾದಿಡ್ಡಿಯಾಗಿ ಹೋಗುತ್ತಿತ್ತು. ಇದನ್ನರಿತ ರಾಜನು ಬ್ರಾಹ್ಮಣನಾದ ಭರತನಿಗೆ ವ್ಯಂಗ್ಯ ತುಂಬಿದ ಮಾತುಗಳನ್ನಾಡಿದ. ಅಯ್ಯ, ನೀನೊಬ್ಬನೇ ಪಲ್ಲಕ್ಕಿ ಹೊತ್ತು ಅಷ್ಟು ದೂರ ನಡೆದೆ. ಪಾಪ, ವೃದ್ಧಾಪ್ಯ ನಿನ್ನನ್ನ ಬಾಧಿಸಿದೆ. ನಿನ್ನ ದೇಹವು ಹೇಳಿದಂತೆ ಕೇಳುವುದಿಲ್ಲ ಎಂದು ಹೀಯಾಳಿಸಿದ. ಆದರೆ ಈ ಯಾವ ಮಾತು ಅವನ ಕಿವಿಗೆ ಹಾಕಿಕೊಂಡಂತಿರಲಿಲ್ಲ. ಇದರಿಂದ ಬಹಳಷ್ಟು ಕ್ರೋಧಗೊಂಡ ರಾಜ, ಎಲ್ಲವೋ ಇದೇನಿದು? ನೀನು ಜೀವಂತವಿದ್ದೀಯೋ ಅಥವಾ ಸತ್ತಿರುವೆಯಾ? ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀಯಾ? ನಿನಗೆ ಈಗಲೇ ಚಿಕಿತ್ಸೆಯನ್ನ ಮಾಡುತ್ತೇನೆ, ಆಗ ನಿನ್ನ ಬುದ್ಧಿ ಸರಿ ಹೋಗಬಹುದು ಎಂದ. ರಹುಗಣನು ರಾಜನೆಂಬ ದುರಾಭಿಮಾನದಿಂದ ಮನಬಂದಂತೆ ಭಕ್ತ ಶ್ರೇಷ್ಠನಾದ ಭರತನನ್ನ ತಿರಸ್ಕಾರ ಮಾಡಿದ. ಆತನ ಅಪಕ್ವವಾದ ಬುದ್ಧಿಯನ್ನು ನುಡಿದ ಭರತನು, ಎಲೈ ವೀರರಾಜನೇ, ನೀನು ಹೇಳಿರುವುದರಲ್ಲಿ ಯಥಾರ್ಥವಿದೆ. ಭಾರವೆಂಬ ವಸ್ತು ಇರುವುದಾದರೆ ಅದು ಹೊರುವವನಿಗೆ, ಮಾರ್ಗ ಇರುವುದಾದರೆ ಅದು ನಡೆಯುವವರಿಗೆ ಇದೆ. ದಪ್ಪಗಿರುವುದು ತೆಳ್ಳಗಿರುವುದು ಶರೀರಕ್ಕಾಗಿಯೇ ಇದೆ, ಆತ್ಮನಿಗೆ ಅಲ್ಲ. ಭಯ, ಧೈರ್ಯ, ಇಚ್ಛೆ, ಮುಪ್ಪು, ನಿದ್ರೆ, ಕ್ರೋಧ, ಸ್ತ್ರೀ ಪುರುಷರತಿ, ಅಹಂಕಾರ, ಮದ ಇವುಗಳೆಲ್ಲವೂ ದೇಹಾಭಿಮಾನದಿಂದಾಗಿ ಉಂಟಾಗುವ ಕ್ರಿಯೆಗಳು. ಇವುಗಳು ಲೇಷ ಮಾತ್ರವೂ ನನ್ನಲ್ಲಿಲ್ಲ. ರಾಜನೇ, ಬದುಕಿದ್ದರೂ ಸತ್ತವನು ಎಂದು ನೀನು ಹೇಳಿದ ಮಾತು ವಿಕಾರಿ ಪದಾರ್ಥಗಳಿವೆಯೋ ಅವೆಲ್ಲವುಗಳಲ್ಲಿ ನಿಯಮಿತ ರೂಪದಿಂದ ಕಂಡುಬರುತ್ತೆ. ಏಕೆಂದರೆ ಅವೆಲ್ಲವೂ ಆದಿ ಅಂತ್ಯಗಳು ಇರುವಂತಹವುಗಳು. ರಾಜನೇ, ಸ್ವಾಮಿ ಸೇವಕ ಭಾವ ಸ್ಥಿರವಾಗಿರುವಲ್ಲಿಯೇ ಆಜ್ಞಾ ಪಾಲನಾದಿಗಳು ನಿಯಮ ಹೊಂದಬಲ್ಲದು. ನೀನು ರಾಜನಾಗಿದ್ದೀಯಾ, ನಾನು ಪ್ರಜೆಯಾಗಿದ್ದೇನೆ. ಇದು ವ್ಯವಹಾರ ದೃಷ್ಟಿಯಿಂದಲ್ಲದೆ ಪಾರಮಾರ್ಥದಿಂದ ಯಾರನ್ನ ಸ್ವಾಮಿ ಯಾರನ್ನ ಸೇವಕನೆಂದು ಹೇಳುವುದು. ಆದರೂ ಅರಸನೇ, ನಿನಗೆ ಸ್ವಾಮಿತ್ವದ ಅಭಿಮಾನವಿದ್ದರೆ ಹೇಳು, ನಾನು ನಿನ್ನ ಯಾವ ಸೇವೆಯನ್ನಾದರೂ ಮಾಡುವೆನು. ನಾನು ಉನ್ಮತ್ತ ಜಡನಂತೆ ಇರುತ್ತೇನೆ. ನನಗೆ ದಂಡನೆ ನೀಡಿ ನಿನಗೇನು ಸಿಗುವುದು? ವಾಸ್ತವವಾಗಿ ನನ್ನ ದೇಹಕ್ಕೆ ನೀನು ಶಿಕ್ಷೆ ನೀಡಬಹುದೇ ಹೊರತು ಆತ್ಮಕ್ಕಲ್ಲ. ಇದರಿಂದ ವ್ಯರ್ಥವೇ ಆಗತ್ತೆ ಎಂದ. ಭರತನು ಜಡತ್ವನಿಗೆ ರಹುಗಣ ರಾಜನಿಗೆ ಯಥಾರ್ಥವಾದ ತತ್ವವನ್ನು ಉಪದೇಶ ಮಾಡುತ್ತಾ ಇದ್ದ. ಅವನ ದೇಹಕ್ಕೆ ಹಿಡಿದಿದ್ದ ಜಡತ್ವವು ಈಗ ತೊಲಗಿ ಹೋಗಿತ್ತು. ಸಿಂಧು ಸೌಮೀಪತಿಯಾದ ರಹುಗಣನು ಅನೇಕ ಯೋಗ ಗ್ರಂಥಿಗಳಿಂದ ಸಮರ್ಥಿತವೆಂಬಂತಹ ಬ್ರಾಹ್ಮಣೋತ್ತಮನ ವಚನವನ್ನ ಕೇಳಿ ಒಡನೆಯೇ ಪಲ್ಲಕ್ಕಿಯಿಂದಿಳಿದು ಭರತ ಮುನಿಯ ಕಾಲಿಗೆ ಬಿದ್ದ. ತನ್ನ ಅಪರಾಧಕ್ಕೆ ಕ್ಷಮೆಯನ್ನ ಬೇಡುತ್ತಾ ವಿನೀತನಾದ. ಮುಂದೆ ರಹುಗಣ ರಾಜನು ಆಧ್ಯಾತ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನೊಳಗೆ ಹುದುಗಿದ್ದ ಸಂಶಯಗಳನ್ನ ಭರತ ಮುನಿಯಲ್ಲಿ ಕೇಳಿ ಉತ್ತರವನ್ನ ಪಡೆದುಕೊಂಡ. ಅವುಗಳಲ್ಲಿ ಭವಾಟಿವಿಯ ವರ್ಣನೆ, ಭರತ ವಂಶದ ವರ್ಣನೆ, ಭುವನ ಕೋಶದ ವರ್ಣನೆ, ಕಿಂಪುರುಷ ವರ್ಷ ಮತ್ತು ಭಾರತ ವರ್ಷಗಳ ವರ್ಣನೆ ಮೊದಲಾದವುಗಳು ಭರತ ಮಹಾಮುನಿಯು ರಹಗಣ ರಾಜನಿಗೆ ನೀಡಿದ ಉಪದೇಶದಲ್ಲಿ ಅಡಗಿದೆ. ಈ ಮೂಲಕ ಲೋಕಕ್ಕೆ ಪ್ರಸ್ತುತಗೊಂಡಿದೆ. ಹೀಗೆ ಜಡ ಭರತ ಮುನಿ ವಿಶ್ವಶ್ರೇಷ್ಠ ಗುರುವಾಗಿ ಹೊರಹೊಮ್ಮಿದ. ತಾನು ಅನುಭವಿಸಿದ ಆತ್ಮಜ್ಞಾನವನ್ನೇ ಮತ್ತಿತರರಿಗೂ ಬೋಧಿಸುತ್ತಾ ಸಾಕ್ಷಾತ್ಕಾರದೆಡೆಗೆ ಅನುವು ಮಾಡಿಕೊಟ್ಟ. ಇವಿಷ್ಟು ಜಡಭರತ ಮುನಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.